ಹಲೋ ನಮಸ್ಕಾರ ಗೈಸ್, ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ಗೆ ದೋಸೆ ಸಾಂಬಾರು ತಿಂತಾಯಿದ್ದೀನಿ. ಸೊ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್, ಅದಕ್ಕೋಸ್ಕರ ಸ್ವೆಟರು, ಕಾಲಿಗೆ ಸಾಕ್ಸು ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಕರಿಯಾದ ದೋಸೆ ಹಾಕಿದ್ದಾರೆ ಬ್ರೇಕ್ಫಾಸ್ಟ್ಗೆ. ಕೋಲ್ಡ್ ಆಗಿಬಿಟ್ಟಿದೆ, ವಾಯ್ಸೆಲ್ಲ ಚೇಂಜ್ ಆಗಿರುತ್ತೆ ನಂಗೆ ಗೊತ್ತು. ಇನ್ನು ಗೈಸ್ ಮಧ್ಯಾಹ್ನ ಲಂಚಿಗೆ ಅಂತ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ತರಿಸ್ಕೊಂಡಿದ್ವಿ. ಸೊ ನಿಯರ್ ಬೈ ಇದ್ದಿದ್ದರಲ್ಲೇ ಯಾಕೆ ತರಿಸ್ಕೊಂಡಿದ್ದೆ ಅಂದರೆ ಗೈಸ್ ನಂಗೆ ಹುಷಾರೆಲ್ಲ ತರಿಸ್ಕೊಳ್ತಾ ಇರಲಿಲ್ಲ. ಸೊ ನಮ್ಮ ಆಫೀಸಲ್ಲಿ ಇವತ್ತು ಟೀಮ್ ಲಂಚ್ ಅಂತ, ಅದೇ ವರ್ಚುವಲ್ ಟೀಮ್ ಲಂಚ್ ಅಂತ ಮಾಡ್ತಾಯಿರ್ತಾರೆ. ಸೊ ಮಂತ್ಲಿ ಒನ್ಸು ಇಲ್ಲ ಅಂದರೆ 3 months ಒನ್ಸು ಆ ಥರ ಮಾಡ್ತಾಯಿರ್ತಾರೆ. ಸೊ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ತಾರೆ. ಸೊ ಆ ಬಜೆಟಲ್ಲಿ ನಾವು ಪರ್ಚೇಸ್ ಮಾಡಿ ಝೂಮ್ ಮೀಟ್ ಜಾಯ್ನ್ ಆಗಿಬಿಟ್ಟು ತಿನ್ನಬೇಕು. ನಾರ್ಮಲ್ ಎಲ್ಲ ಅದ್ರ ಕಡೆ IT ಫೀಲ್ಡಲ್ಲಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಅದರೊಳಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಝೂಮಲ್ಲಿ ಮಾಡ್ತಾರೆ. ಅದು ಅಷ್ಟೊಂದು ಚೆನ್ನಾಗಿರಲ್ಲ ಗೈಸ್, ಆಫೀಸಲ್ಲಿ ಎಂಜಾಯ್ ಮಾಡಿದಷ್ಟು ಏನು ಮಾಡೋಕ್ಕಾಗಲ್ಲ. ಡ್ಯೂ ಟು ಸಮ್ XYZ ರೀಸನ್ಸ್ ಆಫೀಸ್ ಓಪನ್ ಮಾಡೋಕ್ಕಾಗಲ್ಲ. ಓಪನ್ ಮಾಡಿದ್ರು ನಾವು ಇವಾಗ ಸದ್ಯಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ವರ್ಚುವಲ್ಲೇ ಮಾಡ್ತಾರೆ. ಸೊ ಒಂಥರ ಚೆನ್ನಾಗಿರುತ್ತೆ ಗೈಸ್, ಅವ್ರ ಮಧ್ಯದಲ್ಲೆಲ್ಲ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ನಾರ್ಮಲ್ ಝೂಮ್ ಮೀಟಿಂಗಲ್ಲಿ ಜಾಯ್ನ್ ಆಗಿ ವಿಡಿಯೋ ಆನ್ ಮಾಡಿಕೊಂಡು ತಿನ್ನಬೇಕು ಅವ್ರ ಮುಂದೆ. ಅಂದರೆ ಜಸ್ಟ್ ಒಂದು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಮೆಮೊರೀಸ್ಗೆ ಅಂತ ಅವರು ಶೇರ್ ಮಾಡ್ತಾರೆ, ಮೇಲೆಲ್ಲ ಶೇರ್ ಮಾಡ್ತಾರೆ ಆ ಥರ. ಸೊ ಅದಾದಮೇಲೆ ಇವತ್ತು ಆ್ಯಕ್ಚುಲಿ ನಲ್ಲಿ ಒಂದು ಫಿಕ್ಸ್ ಮಾಡಬೇಕಿತ್ತು ಮನೆಗೆ, ಅಂದರೆ ಕಿಚನ್ಗೆ, ಯೂಶಲಿ ಪರ್ಟಿಕ್ಯುಲರ್ ಕಿಚನ್ಗೆ. ಸೊ ಗೈಸ್ ಇದ್ರದ್ದು ಬಂದು ನಲ್ಲಿ ಸಕ್ಕದಾಗಿದೆ. ನಾವು ಫಸ್ಟು ಆ್ಯಕ್ಚುಲಿ ಬೇರೆ ತರಿಸಿದ್ದೆ. ಸೊ ಇದು ಬಂದು ಪಿಜನ್ ಬ್ರ್ಯಾಂಡ್ದು, ಸಕ್ಕದಾಗಿದೆ. ಪ್ರೆಸ್ಟೀಜ್ ಅಂತ ಅನಿಸುತ್ತೆ, ಪ್ರೆಸ್ಟೀಜ್ದು. ಆಮೇಲೆ 2 ways ಥರ ಬರುತ್ತೆ. ನಾನು ನೀರು ತೋರಿಸ್ತೀನಿ ಯಾವ ಥರ ಏನಿದೆ ಅಂಥೇಳಿ. ಫಿಟ್ಟಿಂಗು ಅಷ್ಟೇ ನಾರ್ಮಲಾಗಿ ಎರಡೆರಡು ಥರ ಏನೂ ಇಲ್ಲ, ಒಂದೇ ಸತಿ ನಾರ್ಮಲ್ ಗೋಡೆಗೆ ನೋಡಿ ಈ ಥರ ಅದೇನಿದೆ ಆ ಪ್ಲೇಟ್ನ ಹಾಕ್ಬಿಟ್ಟು ಫಿಕ್ಸ್ ಮಾಡಿ ಹಾಕೋದಷ್ಟೇ ಗೈಸ್. ಮೇಯ್ನ್ ಅಡುಗೆ ಮನೇಲಿ ಏನಪ್ಪ ಅಂತಂದರೆ ಕಿಚನಲ್ಲಿ ನೀರು ಚೆನ್ನಾಗಿ ಸಪ್ಲೈ ಇರಬೇಕು. ಇವಾಗ ಸಿಂಕ್ ಇಲ್ಲ ಅಂದರೆ, ಆ ಕಾಲದಲ್ಲೆಲ್ಲ ನಾವು ಹೆಂಗೆ ಮಾಡ್ತೀರಿ ಅಂದರೆ ಗೈಸ್, ಈ ಥರ ಸಿಂಕು ಅದೆಲ್ಲ ಎಲ್ಲೇ ಇರಲಿಲ್ಲ. ಅಂದರೆ ಆ ಕಾಲದಲ್ಲಿ ಅಂದರೆ ನಾವು ಹಳೆ ಮನೇಲಿ ಇದ್ದಿದ್ದವಾಗ, ಆವಾಗ ಸಿಂಕೆಲ್ಲ ನಿಜವಾಗ್ಲೂ ಇರಲಿಲ್ಲ. ಸೊ ಬಕೆಟಲ್ಲಿ ನೀರು ಇಟ್ಕೊಂಡು ಅದರ ಈಚೆಗಡೆ ಫುಲ್ಲು ಬೇಷನ್ಗೆ ಹಾಕ್ಕೊಂಡು ಪಾತ್ರೆಗಳೆಲ್ಲ ಎತ್ಕೊಂಡೋಗಿ ಈಚೆಗಡೆ ನಲ್ಲಿಯಲ್ಲಿ ನೀರು ಇಟ್ಕೊಂಡು ಅದನ್ನು ಬಕೆಟಲ್ಲಿ ಇಟ್ಕೊಂಡು ಆ ಪಾತ್ರೆ ಎಲ್ಲ ಉಜ್ಜಿ ಹಾಕ್ಕೊಂಡು ಆಮೇಲೆ ಅದನ್ನು ತೊಳ್ಕೊತಾ ಇದ್ವಿ. ಆ ಥರ ಮಾಡ್ತಾಯಿದ್ದು ಹಳೆ ಮನೆಯಲ್ಲಿ. ಬಿಕಾಸ್ ನಮ್ಮ ಹಳೆ ಮನೆ ಬಂದು ಸೀಟು ಮನೆ ಗೈಸ್, ಸಿಂಕೆಲ್ಲ ಇನ್ನೂ ಮಾಡಿಸಿರಲಿಲ್ಲ. ಸೊ ಸಕ್ಕದಾಗಿತ್ತು ಅಲ್ಲೆಲ್ಲ, ಒಂಥರ ಆ ಲೈಫ್ ಚೆನ್ನಾಗಿರುತ್ತೆ ಗೈಸ್ ನಮ್ಗೆ ಯಾವಾಗಲೇ ಆಗಲಿ. ಸೊ ನಾವು ಬೆಳೆದ ಮೇಲೆ ಇಷ್ಟ ಆಗಲ್ಲ, ಇವಾಗಲೂ ಅಷ್ಟೇ. ಇವಾಗಿನ ಟೈಮ್ ನಮ್ಗೆ ಇಷ್ಟ ಆಗಲ್ಲ, ಅದಾದಮೇಲೆ ಮುಂದಕ್ಕೆ ಹೋಗ್ತಾ ಅದು ಚೆನ್ನಾಗಿ, ಅಂದರೆ ಆ ಓಲ್ಡ್ ಡೇಸ್ ಚೆನ್ನಾಗಿ ನೆನಪಿರುತ್ತೆ, ಅಂದರೆ ಇಷ್ಟ ಆಗುತ್ತೆ. ಸೊ ಗೈಸ್ ಇದು ತುಂಬಾ ಅದು ಹಳೆ ನಲ್ಲಿ ಏನಿತ್ತು ಫಸ್ಟ್ ನಲ್ಲಿ ಹಾಕಿದ್ವಲ್ಲ, ಅದು ತುಂಬಾ ವಾಟರ್ ಲೀಕ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಶೀಟೆಲ್ಲ ತ್ಯಾವ ಬಿದ್ದು ಶೀಟೆಲ್ಲ ಎದ್ಬಿಟ್ಟಿತ್ತು. ಸೊ ಈ ಸತಿ ಏನು ಮಾಡಿದ್ರೆ ಅಂದರೆ, ಇವಾಗ ಬಿಚ್ಬಿಟ್ಟು ಹಾಕೋಣ ಅಂದ್ಕೊಂಡ್ರೆ ಅದು ನೀರಿದ್ರೆ ಅಂಟಲ್ಲ ಪ್ರಾಪರಾಗಿ. ಸೊ ಟ್ಯಾಪ್ನ ಫಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಆಮೇಲೆ ಹಾಕೋಣ ಅಂತ ಅಂದ್ಕೊಂಡು. ಬಟ್ ಶೀಟ್ ಕ್ವಾಲಿಟಿ ಸಾಕಾಗಿದೆ, ಇಷ್ಟು ದಿವಸ ಆಗಿದೆ. ಬೇರೆ ಕಡೆ ಎಲ್ಲೂ ಏನೂ ಓಪನ್ ಆಗೋದಾಗಲಿ ಅಥವಾ ಏನೂ ಆಗಲಿಲ್ಲ. ಸೊ ಇಲ್ಲಿ ಮಾತ್ರ ಅಂದರೆ ಎವ್ರಿ ಟೈಮ್ ನೀರು ಲೀಕ್ ಆಗ್ತಾನೆ ಇರ್ತಿತ್ತು ಗೈಸ್ ಇಲ್ಲಿ. ಅದು ಆಮೇಲೆ ಮನೇಲಿ ಹೇಳ್ತಾರಲ್ಲ ಸೋರೋನಲ್ಲಿ ಇರಬಾರ್ದು, ಅಂದರೆ ನೀರು ಸೋರಬಾರ್ದು ಆ ಥರ ಎಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಚೇಂಜ್ ಮಾಡೋಣ ಅಂತೇಳಿ ಆರ್ಡ್ರ್ ಮಾಡಿದೆ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇನ್ ಕೇಸ್ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ನಾನು ಹಾಕ್ಕೊಡ್ತೀನಿ. ಇನ್ನು ಇದು ನೀರು ಬರೋ ರೀತಿ 2 ಟೈಪ್ಸ್ ಬರುತ್ತೆ. ನಾರ್ಮಲ್ ಈ ಥರ ಫುಲ್ 360 ಡಿಗ್ರಿ ರೊಟೇಟ್ ಮಾಡ್ಬೋದು, ಫುಲ್ ಫ್ಲೆಕ್ಚಡ್ ಆಗಿದೆ. ಇದು ಫುಲ್ಲು ಸಿಂಕಲ್ಲಿ ಏನೇನು ಗಲೀಜಿದ್ರು ಎಲ್ಲ ತೆಗಿಬೋದು. ಇನ್ನು ಗೈಸ್ ಇವತ್ತಿನ ವ್ಲಾಗಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ಗೈಸ್, ಬಿಕಾಸ್ ಕೋಲ್ಡ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು. ಹಂಗಾಗಿ ಕೆಲಸ ಮಾಡಿ ಜಿಮ್ಗೂ ಹೋಗಲಿಲ್ಲ ಇವತ್ತು. ಸೊ ಬೇರೆ ಇನ್ನೇನು ಮಾಡಿದೆ ಅಷ್ಟು ಮಾತ್ರ ಶೂಟ್ ಮಾಡಿದ್ದೀನಿ. ಸೊ ನೋಡಿ ನಾನು ಹೇಳಿದ್ನಲ್ಲ, ಈ ಥರ ಒಂದು ಬರುತ್ತೆ, ಆಮೇಲೆ ಈ ಥರ ರೊಟೇಟ್ ಮಾಡಿದ್ರೆ ಸ್ಮಾಲಾಗಿ ಒಂದು ಹತ್ರ ನೀರು ಬರುತ್ತೆ. ಈ ಥರ ಯೂಶ್ವಲಿ ಪಾತ್ರೆ ತೊಳೆಯೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಇನ್ನು ಫುಲ್ ಅದು ಶವರ್ ಥರ ಬರುತ್ತಲ್ಲ, ಅದನ್ನು ಮಾತ್ರ ನಾವು ಸಿಂಕೆಲ್ಲ ಕ್ಲೀನ್ ಮಾಡ್ಕೋಬೋದು. ಸೊ ನಾರ್ಮಲ್ಲು ನೀಟಾಗಿ ಇದು ಬಚ್ಚಲಿನಲ್ಲಿ ಶವರಲ್ಲಿ ಯಾವ ಥರ ಬರುತ್ತೆ ವಾಟ್ರ್ ಅದೇ ಥರನೇ ಬರುತ್ತೆ. ಬಟ್ ಇಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅಷ್ಟೇ ಗೈಸ್, ಬಿಕಾಸ್ ಚಿಕ್ಕದಿರುತ್ತಲ್ಲ. ಸುಮ್ಮನೆ ನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೀವು ಬೇಕಾದರೆ ಆರ್ಡ್ರ್ ಮಾಡ್ಕೋಬೋದು, ನೀವೇನಾದರೂ ಹುಡುಕ್ತಾ ಇದ್ದೀರಾ ಅಂತಂದರೆ. ಸೊ ಅದಾದಮೇಲೆ ನಾಳೆ ನನ್ನ ತಮ್ಮದು ಬರ್ಡೇ ಇದೆ ಗೈಸ್. ಅಂದರೆ ಆ್ಯಕ್ಚುಲಿ ನನ್ನ ಸ್ವಂತ ತಮ್ಮ ಏನೂ ಅಲ್ಲ ಗೈಸ್, ಆದರೆ ಸ್ವಂತ ತಮ್ಮಗಿಂತೂ ನಂಗೆ ಯಾರು ಆ್ಯಕ್ಚುಲಿ ತಮ್ಮಂದರು ಅಂದರೆ ನಮ್ಮ ಚಿಕ್ಕಪ್ಪ ಮಕ್ಕಳು ಅವರು ಎಲ್ಲ ಇದ್ದಾರೆ, ಚಿಕ್ಕ ಹುಡುಗರು ಅವ್ರು ಗೈಸ್. ನನ್ನ ಏಜಲ್ಲಿ ಅಂದರೆ ನನ್ನ ಏಜಿಗೆ ತಕ್ಕನಂಗೆ ಯಾರೂ ಇಲ್ಲ. ಅಂದರೆ ಅವರೆಲ್ಲ ಒಂದು ಇವಾಗ 9th ಸ್ಟ್ಯಾಂಡರ್ಡು, ಆಮೇಲೆ 4th ಒಬ್ಬ, 3rd ಒಬ್ಬ, ಚಿಕ್ಕ ಹುಡುಗರು. ಸೊ ಯಾರೆಲ್ಲ ಸೊ ನಂಗೆ ಪರಿಚಯ ಆಗಿದ್ದು, ನಾನು ಆ್ಯಕ್ಚುಲಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಪರಿಚಯ ಆಗಿದೆ ಯಾವ ಥರ ಅಂತ ಗೊತ್ತಿಲ್ಲ, ಏನಂದರೆ ಏನೋ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕೇರ್ ಮಾಡ್ತಾನೆ. ಅಕ್ಕ ಅಂತ ಪ್ರತಿ ಸತಿನೂ ಅಷ್ಟೇ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾನೆ. ಸೊ ಬರ್ಡೇ ಇತ್ತು ಒಂದು, ಸೊ ಅದಕ್ಕೋಸ್ಕರ ಏನಾದರೂ ಗಿಫ್ಟ್ ಮಾಡೋಣ ಅಂತೇಳಿ. ಇನ್ನು ಗಂಡು ಮಕ್ಕಳಿಗೆ ಹುಡುಗಿರ್ಗಾದ್ರೂ ವೇರಿಯಸ್ ಆಪ್ಷನ್ಸ್ ಇರುತ್ತೆ ಗೈಸ್. ಬಟ್ಟೆ ಆಗಿರ್ಬೋದು, ಆಮೇಲೆ ವಾಚಸ್ ಹುಡುಗರು ತೊಗೊಳ್ಬೋದು. ಬಟ್ ಬೇಡ, ಮೊನ್ನೆ ತಾನೇ ತೊಗೊಂಡಿದ್ದವನು ಅಂತೇಳಿ
ಬ್ಯಾಗು, ಆಮೇಲೆ ಕ್ಲಚಸ್ಸು, ಹುಡುಗಿರಿಗೆ ಎಷ್ಟೊಂದು ಕಲೆಕ್ಷನ್ಸ್, ಇಯರಿಂಗ್ ಅಂತೆ, ನೆಕ್ ಸೆಟ್ ಅಂತೆ, ಎಷ್ಟೊಂದು ಇರುತ್ತೆ. ಹುಡುಗರಿಗಂತೂ ಯಾವುದು ಸಿಗೋದೇ ಇಲ್ಲ. ಅದಕ್ಕೋಸ್ಕರ ಬಟ್ಟೆನೇ ಇರಲಿ, ಇನ್ನೇನು ತೊಗೊಳ್ಳೋ ಐಡಿಯಾ ಇಲ್ಲ ನನಗೆ. ಅದಕ್ಕೋಸ್ಕರ ಬಟ್ಟೆನೇ ತೊಗೊಳ್ಬೋಣ ಅಂತೇಳಿ. ಆ್ಯಕ್ಚುಲಿ ಅವ್ನು ಕರೆದಿದ್ದು ನನಗೆ ಬಟ್ಟೆ ಸೆಲೆಕ್ಟ್ ಮಾಡ್ಬೇಕಾ ಅಂತೇಳಿ. ಸೊ ಅವ್ನು ಗೊತ್ತಿಲ್ಲದ್ರೆ ನಾನು ತೊಗೊಂಡೋಗಿ ಒಂದು ಸರ್ಪ್ರೈಸ್ ಥರ ಕೊಟ್ಟೆ. ನಾಳೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ನಾಳೆ ಆ್ಯಕ್ಚುಲಿ ಅವ್ನ ಬರ್ಡೇ. ಬಟ್ ಏನಾಗಿತ್ತು ಅಂತಂದರೆ ನಾಳೆ ಅವರೆಲ್ಲ ಹೊರಗಡೆ ಹೋಗ್ತಿದ್ದಾರೆ, ಅದಕ್ಕೋಸ್ಕರ ಇವತ್ತೇ ಕೊಟ್ಬಿಟ್ಟು ಬಂದೆ. ಸೊ ನೈಟ್ ಡಿನ್ನರ್ನ ಮಾಡ್ತಾಯಿದ್ದೀವಿ. ಸೊ ನಿಧಾನವಾಗಿ ಮಾತಾಡ್ತೀನಿ, ಪಾಪ ಮಲಗಿದ್ದಾಳೆ. ಸೊ ನೈಟ್ ಡಿನ್ನರ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಬೇಗ ತಿಂತಾನೆ, ಫುಲ್ ಬಾಡಿ ಪೇನ್ ಇದೆ, ಸ್ವಲ್ಪ ಜ್ವರ ಬರೋ ಥರ ಇದೆ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹೋಪ್ ನೆಗಡಿಗೆ ಸ್ವಲ್ಪ ಖಾರವಾಗಿಲ್ಲ ಅಂತೇಳಿ ಹುಳಿ ಚಟ್ನಿ ಮಾಡ್ಕೊಂಡಿದ್ದೀವಿ, ತಿಂತಾಯಿದ್ದೀನಿ. ಗೈಸ್ ಕ್ಲೈಮೇಟ್ ಸಿಕ್ಕಾಪಟ್ಟೆ ಬ್ಯಾಡ್ ಕಂಡೀಷನಲ್ಲಿದೆ. ಅಂದರೆ ಫುಲ್ಲು ಮಳೆ ಬರ್ತಾ ಇರುತ್ತೆ, ಚಳಿ ಯಾವಾಗ ಆಗ್ತಿರುತ್ತೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನಂತೂ ಸಿಕ್ಕಾಪಟ್ಟೆ ಫುಲ್ ಕವರ್ ಮಾಡ್ಕೊಂಡಿರ್ತೀನಿ. ಸೊ ದೇವರನ್ನ ಗೈಸ್ ಏನನ್ನ ಮಾತಾಡ್ತಾಯಿದ್ದೀನಿ, ನಂಗೆ ನೆಗಡಿ ಬಂದ್ಬಿಟ್ಟು ನಮ್ಮಮ್ಮ ಅದನ್ನ ಹೇಳ್ತಾರೆ, ನಂಗೆ ಜ್ವರ ಬಂದಾಗ ನೆಗಡಿ ಬಂದಾಗ ಏನಂದರೆ ಅದು ಮಾತಾಡ್ತಾ ಇರ್ತೀನಿ. ಬೆಳಗ್ಗೆಯಿಂದ ಮೀಟಿಂಗ್ ಅಲ್ವಾ ಅಷ್ಟೇ, ನಮ್ಮ ಫ್ರೆಂಡ್ಸ್ ಅಂದೇಳಿ ಏನಾಗಿದೆ ಅನ್ನೋ ನಿಂಗೆ, ಏನೇನೋ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾಯಿದ್ರು. ಫುಲ್ಲು ಎಷ್ಟು ಟಯರ್ಡ್ ಆಗಿದೆ ಅಂತ ನಿಜವಾಗ್ಲೂ ಹೇಳೋಕ್ಕಾಗ್ತದೆ. ಅದಕ್ಕೆ ಜಿಮ್ಗೂ ಹೋಗಲಿಲ್ಲ. ನಿನ್ನೆ ಬೇರೆ ಚೆಸ್ಟ್ ಮಾಡಿದ್ದಕ್ಕೆ ಇದೆಲ್ಲ ಫುಲ್ಲು ಪೇಯ್ನ್ ಬಂದ್ಬಿಟ್ಟಿದೆ. ಯಾಕೆ ಹೇಳ್ತೀರಾ ಗೈಸ್, ನಮ್ಮ ಬಾದಿ ಯಾರು ಕೇಳೋಣ. ಒಂದು ಕಡೆಯಿಂದ ಇವತ್ತು ನಮ್ಮ ಮನೆಗೆ ಎಲ್ಲರಿಗೂ ನೆಗಡಿನೇ, ನನಗೆ, ಪಾಪುಗೆ, ಹರ್ಷಿತಾಗೆ, ಮಮ್ಮಿಗೆ ಎಲ್ಲರಿಗೂ ನೆಗಡಿ ಬಂದ್ಬಿಟ್ಟಿದೆ. ಆದರೂ ಏನು ಯಾಕೆ ಬಂತು ಏನು ಬಂತು ಅಂತ ದೇವರನ್ನೇ ಗೊತ್ತಿಲ್ಲ. ಎಲ್ಲೂ ಟ್ರಾವೆಲ್ ಮಾಡಿಲ್ಲ, ನೀರು ಚೇಂಜ್ ಮಾಡಿಲ್ಲ. ಸೊ ಯಾಕೆ ಬಂತು ಅಂತ ಗೊತ್ತಿಲ್ಲ. ಸೊ ತಿಂತಾಯಿದ್ದೀವಿ, ಬನ್ನಿ ಡಿನ್ನರ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಇನ್ನೂ ವಿಡಿಯೋಸ್ಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿದ್ದೀನಿ ಇವತ್ತು. ದೇವರಾಣೆ ಗೈಸ್ ನಿಜವಾಗ್ಲೂ ಕೆಲಸ ಮಾಡೋಕ್ಕೆ ಆಗಲಿ ನನ್ನ ಕೈಲಿ, ಅಂಥದ್ರಲ್ಲಿ ಇವತ್ತು ಶೂಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಇನ್ನೂ ವಿಡಿಯೋಸ್ಗಾಗಿ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೋ ಡೌಟ್ ಇರೋ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.